ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೆನ್. ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುತ್ತ ನಾವು ಪರಲೋಕ ತಂದೆ ದೇವರ ಅಪ್ಪ, ಇಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾರೆ. ತಂದೆ ದೇವರೇ ಕೊಟ್ಟಂತಹ ಒಂದು ಆಲೋಚನೆ ಸ್ತೋತ್ರ, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಮಾತ್ರದೇ ಬಂದಿರೋದು ಪ್ರತಿಯೊಂದು ದೇವರ ಮಕ್ಕಳನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಪರ್ಯಂತ ಅಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಅದನ್ನ ಅಂತ್ಯದ ನಿನ್ನ ಕೃಪೆಯ ಮಹಿಮೆ ನಿನ್ನ ಸಾನ್ನಿಧ್ಯದಲ್ಲಿ ನಡೆಸಲು ನನ್ನನ್ನು ಸಮರ್ಪಿಸಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು. ಯೇಸುವಿನ ಮೊದಲ ನಮ್ಮ ಪ್ರಾರ್ಥಿಸಿ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂಥ ದೇವರಿಗೂ ದೇವ ಸಹಕಾರವನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. 1 ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ. ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ 14ನೇ ವಾಕ್ಯ. ಸಾರಿ, ನಾವು ಓಕೆ. ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ, ಇಲ್ಲೆಲ್ಲರೂ ಅಬ್ಸರ್ವ್ ಮಾಡೋಕೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಇಲ್ಲದಿರ ನಾವು ಈ ದಿನದಲ್ಲಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪ್ರಾರ್ಥನೆ ದೇವ ಚಿತ್ತಾನುಸಾರವಾಗಿದೆಯಾ? ಅಲ್ಲಲ್ಲಿಯಾ? ಯಾಕಂದರೆ ಅನೇಕ ಇಬ್ಬಂದು ಎಷ್ಟೋ ದಿವಸಗಳಾಯ್ತು. ಅವಾಗಲೇ ಬ್ರದರೇ ದೀಕ್ಷಿಸೋಣ ತಗೊಂಡು ದೇವ್ರ ಸನ್ನಿಧಿ ಬಂದು ಅನೇಕ ದಿನಗಳು ಅನೇಕ ವರ್ಷಗಳಾಗಿದೆ ಪ್ರತಿಯೊಬ್ಬರ ಜೀವನ ನೋಡಿದಾರೆ. ಆದರೆ ಇದ್ದ ಪ್ರಕಾರನೇ ಇದ್ದೀರಾ. ಯಾಕಾಗಿ? ಒಂದು ಏಳಿಗೆ ಇಲ್ಲ, ಬಿಡುಗಡೆ ಇಲ್ಲ, ಅಭಿವೃದ್ಧಿ ಇಲ್ಲ. ಯಾಕಂದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ತಪ್ಪು ಪಾಪ, ಯಾಕಂದರೆ ನಮ್ಮ ಆಶೀರ್ವಾದಕ್ಕೆ ನಮ್ಮ ತಪ್ಪು ಪಾಪಗಳೇ ತಡೆಯಾಗಿರುತ್ತೆ. ಅಲ್ಲಲ್ಲಿಯಾ? ಈ ಒಂದು ವಾಕ್ಯದಲ್ಲಿ ಹೇಳ್ತಿರೋ ಪ್ರಕಾರ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡಾರೆ, ಈ ದಿನ ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿದೆಯಾ? ಅಲ್ಲಲ್ಲಿಯಾ? ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತೀರಾ, ಪ್ರತಿಯೊಬ್ಬರು ದೇವರನ್ನ ಆರಾಧಿಸ್ತಿದ್ವಿ, ದೇವರ ಚಿತ್ತ ಪ್ರಕಾರ ಉಪವಾಸ ಮಾಡ್ತಿದ್ವಿ, ಎಲ್ಲವೂ ಇದ್ದೀವಿ. ಆದರೆ ದೇವರ ಚಿತ್ತಾನುಸಾರವಾಗಿ ನಮ್ಮ ಪ್ರಾರ್ಥನೆ ಇದೆಯಾ? ಪ್ರತಿಯೊಬ್ಬರನ್ನು ದೇವ್ರು ಕರೆದಿರೋ ಆತನ ಉದ್ದೇಶ, ಆತನ ದರ್ಶನ ಪ್ರತಿಯೊಬ್ಬರ ಮೇಲೆ ಇರುತ್ತೆ. ಸುಮ್ಮನೆ ಎಲ್ಲರನ್ನೂ ಕರೆದಿಲ್ಲ. ಯಾಕಂದರೆ ದೇವರು ನಿನ್ನ ಕರೆದಿದ್ದಾರೆ ಅಂದರೆ ತಾಯಿಯ ಗರ್ಭದಲ್ಲೇ ಆಗಿರುವಾಗಲೇ ಹೆಸರು ಕರೆದಿದ್ದಾನೆ ಅಂತ ದೇವ್ರ ವಾಕ್ಯದಲ್ಲಿರುವಾಗ, ಯಾಕಂದ್ರೆ ಸುಮ್ಮನೆ ದೇವರು ಕರೆಯೋದಿಲ್ಲ. ಮೋಶನ ಕರೆದ್ರೆ ಅವನು ನನಗೆ ಮಾತಾಡಕ್ಕೆ ಬರಲ್ಲ, ನೀನೇ ಬಾ, ನಿನ್ನ ಮುಖಾಂತರ ಅಲ್ಲಿ ಪರವನ ಮುಂದೆ ನಾನು ಮಾತಾಡಬೇಕು, ನಿನ್ನ ಮುಖಾಂತರ ಕಟ್ಟಲ್ಪಟ್ಟ ಅವಸರ ಜನ ನಾನು ಬಿಡಿಸ್ಬೇಕು. ಯಾಕಂದರೆ ದೇವರು ನಮ್ಮೊಬ್ಬೊಬ್ಬರನ್ನ ಕರೆದಿರುವಾಗ ದೇವರ ಉದ್ದೇಶ ನಮ್ಮ ಮೇಲಿರುತ್ತೆ. ಆದರೆ ಈ ದಿನ ಪ್ರತಿಯೊಬ್ಬರ ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವ? ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಿದ್ದೆ, ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿದೆಯಾ? ಕ್ವಶನ್ ಮಾರ್ಕು. ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡಿ. ಯಾಕಂದ್ರೆ ನಾವು ಇತರ ನೋಡಿಕೊಂಡು ಅವ್ರು ನೋಡ್ಕೊಂಡು ಇವ್ರು ನೋಡ್ಕೊಂಡಿದ್ರೆ ಅದು ಸರಿ ಬರೋದಿಲ್ಲ. ಯಾಕಂದರೆ ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿದೆಯಾ? ಇರುವುದಿಲ್ಲ ಅಂದರೆ ಅದು ಯಾವಕ್ಕಾಗಿ ತಡೆಯಾಗಿದೆ? ಯಾಕಾಗಿ ದೇವರ ಚಿತ್ತಾನುಸಾರ ನನ್ನ ಪ್ರಾರ್ಥನೆ ಇಲ್ಲ? ಯಾಕಾಗಿ ನನ್ನ ಕುಟುಂಬದಿಂದ ಏಳಿಗೆ ಆಗ್ತಾ ಇಲ್ಲ? ಯಾಕಾಗಿ ನನ್ನ ಪ್ರಾರ್ಥನೆ ಮರುತ್ತರ ಸಿಗ್ತಾನೆ ಇಲ್ಲ? ಯಾಕಾಗಿ ದೇವರ ಉದ್ದೇಶ ನನ್ನಲ್ಲಿ ನೆರವೇರ್ತಾ ಇಲ್ಲ? ನಮ್ಮನ್ನು ನಾವು ಅಷ್ಟು ಪರಿಶೋಧನೆ ಮಾಡ್ಕೊಬೇಕಾಗುತ್ತೆ. ಅಲ್ಲಲ್ಲಿಯಾ? ಅಲ್ಲಲ್ಲಿಯಾ? ಯಾಕಂದ್ರೆ ದೇವರ ಚಿತ್ತಾನುಸಾರವಾಗಿ ನಮ್ಮ ಪ್ರಾರ್ಥನೆ ಇಲ್ಲ. ಪ್ರತಿಯೊಬ್ಬರ ಜೀವನ ನೋಡುವುದಾದ್ರೆ ಯಥಾ ಪ್ರಕಾರ ಏನೋ ಬರ್ತೀವಿ ಹೋಗ್ತೀನಿ, ಸಾಂಪ್ರದಾಯಿಕ ಪ್ರಾರ್ಥನೆ, ಸಾಂಪ್ರದಾಯಿಕ ಆರಾಧನೆ, ಸಾಂಪ್ರದಾಯಿಕ ಕುಟುಂಬವಾಗಿ ಹೋಗ್ತಿದ್ದೀವಿ. ಒಂದು ಅಪ್ಪ ಹಾಕಿದ ಹಾಲದ ಮಾತ್ರನೇ ಆಗ್ತದೆ. ಆದರೆ ಇನ್ನೂ ನಮ್ಮ ಜೀವನದಲ್ಲಿ ಬದಲಾಗಬೇಕು, ಇನ್ನೂ ನಮ್ಮ ಕುಟುಂಬದಲ್ಲಿ ಬದಲಾಗಬೇಕು, ಇನ್ನೂ ನಮ್ಮ ಸಭೆಗಳಲ್ಲಿ ಬದಲಾಗಬೇಕೆಲ್ಲರೂ. ಅಲ್ಲಲ್ಲಿಯ? ಬದಲಾಗಲಿಲ್ಲ. ಲೋಕದ ಅನೇಕ ಜನ ನಶಿ ಹೋಗ್ತಾ ಇದ್ದಾರೆ ಪ್ರತಿದಿನ. ನಾನು ಬರಬೇಕಾದ್ರೆ ಚಿಕ್ಕ ಹುಡುಗರನ್ನ ನಾನು ಎಷ್ಟು ನೋಡ್ಬೇಕ್ರೆ ಇನ್ನು 7-8ನೇ ಕ್ಲಾಸ್ ಹುಡುಗರು ಸೇರ್ಸ್ ಎತ್ಕೊಂಡು ಹೊಡ್ತಾ ಇದ್ದಾರೆ. ಬಸ್ಸಿಕೊಂಡು 6-7 ಜನ. ಅಲ್ಲಲ್ಲಿಯ? 4 ಜನ ಹೋಗುವಾಗ ನನಗೆ ಒಂಥರ ಬೇಜಾರು. ಇನ್ನೂ ಚಿಕ್ಕ ಯವನಸ್ಥರು ಸಿಗರೇಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ನಾವು ಇನ್ನೂ ಎಷ್ಟರ ಮಟ್ಟಿಗೆ ನಮ್ಮ ಪ್ರಾರ್ಥನೆ ಇದೆ? ಅಲ್ಲಲ್ಲಿಯ? ಈ ದಿನ ನಮ್ಮನ್ನ ಮಾತ್ರ ಕರೆದಿರುವಾಗ ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳು ಅಂತ ಕೂತಿದ್ರೆ ನಾವು ಹಂಗೆ ಇರಬೇಕು. ಯೋಬನು ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ 2 ವರ್ಷ ಅವನ್ನ ಆಶೀರ್ವದಿಸಿದ್ರು. ಈ ದಿನ ನಮ್ಮ ಪ್ರಾರ್ಥನೆ ಹೇಗಿದೆ? ದೇವರ ಚಿತ್ತಾನುಸಾರವಾಗಿ ಇರುವುದೇ ಆದರೆ ಅನೇಕ ಜನ ಇಲ್ಲಿ ಮಾನಸಾಂತರ ಪಡಬೇಕಿತ್ತು, ಅನೇಕ ಜನ ರಕ್ಷಣೆ ಹೊಂದಬೇಕಿತ್ತು, ಅನೇಕ ಜನ ಸಭೆಗೆ ಬರಬೇಕಿತ್ತು. ಆದರೆ ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರ ಇಲ್ಲ. ಯಾಕಂದರೆ ನಾನು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ವಿಷಯದಲ್ಲೂ ನನಗೆ ತಿಳಿಯೋ ಬರ್ತಾರೆ. ಏನಂದರೆ ಈ ದಿನ
ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಚಿತ್ತಾನುಸಾರ ಇಲ್ಲದಿರುವಂತಹ ಪ್ರಾಮುಖ್ಯವಾದ ಕಾರ್ಯಗಳು ಏನೇನು ಅಂತ ನಾನು ತಿಳಿಸ್ತೀನಿ. ಪ್ರತಿಯೊಬ್ಬರು ಬುಕ್ಕು ತೆಗೆದಿರೋರು ಓದ್ಕೊ, ಅದನ್ನ ಬರೆದಿಟ್ಕೊಂಡು ಮನೆಗೆ ಹೋಗಿ ಓದ್ಕೊಳ್ಳಿ. ಒಂದು ಬೇಡಿಕೊಳ್ಳಬೇಕಾದ ವಿಷಯ ನಾವು ಬೇಡ್ಕೊತಾ ಇಲ್ಲ ಅಲ್ಲಲ್ಯ. ಮೊದಲು ನಾವು ಯಾವ ವಿಷಯ ಬೇಡ್ಕೋಬೇಕು, ದೇವರೇ ನನ್ನ ಜೀವಿತದಲ್ಲಿ ಅನೇಕರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಹೌದಲ್ವಾ? ಮೊದಲು ದೇವರೇ ನಾನು ಪ್ರಾರ್ಥನೆ ಮಾಡಬೇಕು, ನನಗೆ ಪ್ರಾರ್ಥನಾ ಆತ್ಮನ ಕಲಿಸ್ಕೊಡು, ಪ್ರಾರ್ಥನೆ ಯಾವ ರೀತಿ ಕಲಿಸ್ಬೇಕು. ಮಾತ್ರ ಅನೇಕರ ಅಭಿಷೇಕನ ಓದಿಲ್ಲ. ಯಾರಾದ್ರೂ ಅಲ್ಲಿ ಒಬ್ರು ಚಪ್ಪಾಳೆ ಹೊಡ್ಸಕ್ಕೆ ನಾನು ಗುಂಪಾಗಿ ಚಪ್ಪಾಳೆ ಹೊಡೆದು ಅಲ್ಲಲ್ಯ ಅಲ್ಲಲ್ಯ. ಇನ್ನೂ ಅನೇಕರು ಅನ್ಯ ಭಾಷೆನೇ ಬರೋದಿಲ್ಲ. ಯಾರು ಸುಮ್ಮನೆ ಯಾವ್ದು ನೋ, ದೇವರ ಚಿತ್ತಾನುಸಾರ ಒಳಗಾಗಿ ನಾವು ಜೀವಿಸ್ತಿದ್ದೀವ ಅಲ್ಲಲ್ಯ. ಮೊದಲು ಬೇಡಿಕೊಳ್ಳಬೇಕಾದ ನಾವು ಬೇಡ್ಕೊಬೇಕು. ಅದು ಬೇಡ್ಕೊಳ್ತಿರೋದ್ರ ಮೊದಲನೇ ತಪ್ಪು ಅಲ್ಲಲ್ಯ ಅಲ್ಲಲ್ಯ. ಇಲ್ಲೇ ಇದ್ರಾ? ದೇವರೇ ನನ್ನ ಕುಟುಂಬ ನಿನ್ನ ಕರೆದಿದ್ಯಾ, ನಿನ್ನ ದರ್ಶನ ಕುಟುಂಬದ ಮೇಲಿದೆ. ದೇವ್ರ ನಿನ್ನ ಉದ್ದೇಶ ಏನಿದೆ ಅದನ್ನು ನೆರವೇರಿಸು. ನಾವು ಪ್ರಾರ್ಥಿಸೋರು ಆಗಬೇಕು. ದೇವರೇ ಇತರರು ನಶಿಸಿ ಹೋಗ್ತಾ ಇದ್ದಾರೆ, ನಾವು ಬೇಡಿಕೊಳ್ಳುವ ವಿಷಯಗಳು ಏನಿದೆ ಮೊದಲು ಆ ವಿಷಯನ ಮಾತ್ರ ಪ್ರಾರ್ಥನೆ ಮಾಡಬೇಕು. ಈಗ ಏನಾಗಿದೆ ದೇವರೇ, ಅವರು ಕಾರಲ್ಲಿ ಬಂದಾಗ ನಮ್ಗೊಂದು ಕಾರ್ ಕೊಡು, ಅವರು ಮನೆ ತಗೊಂಡ್ಬಿಟ್ರು, ಅವರು ಯುಟಿಲಿಟಿ ಬಿಲ್ಡಿಂಗ್ ತರ ತಗೊಂಡು ಕಟ್ತಾ ಇದಾರೆ, ಅವರು ಒಂದು ಸೈಟ್ ತಗೊಂಡ್ರು, ನಮಗೂ ಆ ಥರ ಮಾಡು ಅಲ್ಲಲ್ಯ. ಇದೇ ಲೋಕದ ಆಸೆ ಪಾಸೆಗಳು ಜನಗಳು ಮುಳುಗೋಗ್ತಾ ಇದ್ದಾರೆ ಅಲ್ಲಲ್ಯ. ಈ ದಿನ ಅದಕ್ಕಾಗಿ ದೇವರ ಚಿತ್ತಾನುಸಾರವಾಗಿ ನನ್ನ ಕುಟುಂಬ ಇದೆಯಾ, ದೇವರ ಚಿತ್ತಾನುಸಾರವಾಗಿ ನನ್ನ ಪ್ರಾರ್ಥನೆ ಒಳಗೊಂಡಿದ್ಯಾ ಅಲ್ಲಲ್ಯ ಅಲ್ಲಲ್ಯ. ಇಲ್ಲೇ ಇದ್ರಾ? ಈ ಮೇನ್ ಇವತ್ತು ನಾನು ಟಾಪಿಕ್ ಏನು ಹೇಳಿದ್ರೆ, ದೇವರ ಚಿತ್ತಕ್ಕೆ ಒಳಪಡದ ಪ್ರಾರ್ಥನೆ ಅಲ್ಲಲ್ಯ. ನನ್ನ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಒಳಪಟ್ಟಿದ್ಯಾ? ಒಳಪಟ್ಟಿಲ್ಲ ಅಂದ್ರೆ ನಮ್ಮ ತಪ್ಪು ಪಾಪಗಳೇ ನಮ್ಮ ಆಶೀರ್ವಾದಕ್ಕೆ ತಡೆ ಸಾಗಿದೆ. ಒಂದು ಅದು ತಪ್ಪು ಯಾವುದಾದ್ರು ಅಂತ ನಾವು ನೋಡೋಣ. ನಾವು ತಪ್ಪು ಪಾಪಗಳು ಯಾವುದು ತಡೆಯಾಗಿದೆ ಅಂತ ನೋಡೋಣ. ಒಂದು, ನಾವು ಬೇಡ್ಕೊಳ್ಳುವ ವಿಷಯನ ಬೇಡದೇ ಇರುವುದೇ ಮೊದಲನೇ ತಪ್ಪು ಅಲ್ಲಲ್ಯ ಅಲ್ಲಲ್ಯ. ಇನ್ನೊಂದು, ದೇವರ ಚಿತ್ತವಿಲ್ಲದನ್ನ ನಾವು ಕೇಳ್ತೇವೆ, ದೇವರೇ ಇದು ನೀವು ದೇವರ ಚಿತ್ತ ಇರೋದಿಲ್ಲ ಆದ್ರೆ ನಂಗೆ ಅದನ್ನೇ ಬೇಕು, ಅದು ಸಹ ಒಂದು ತಪ್ಪಾಗಿದೆ ದೇವ್ರ ದೃಷ್ಟಿಯಲ್ಲಿ. ಅದು ದೇವ್ರ ದೃಷ್ಟಿ ಒಂದು ಪಾಪವಾಗಿದೆ. ಮೂರನೇ ವಿಷಯ ನೋಡುವುದಾದ್ರೆ, ಆರ್ಕೆ ಮಾಡಿ ತೀರಿಸದೇ ಇರುವುದು. ತೆಗೆದಿರೋರು ಓದಿ ಧರ್ಮೋಪದೇಶ ಕಂಡ 23-21. ಆರ್ಕೆ ಮಾಡ್ತಾರೆ ಆದ್ರೆ ತೀರಿಸುವುದೇ 23ನೇದು 21ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನಿಗೆ ಓಕೆ, ಅರಿಕೆ ಮಾಡಿದ ಮೇಲೆ, ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಆತನು ತಪ್ಪದೆ ಅದನ್ನು ವಿಚಾರಿಸುವನು. ತೀರಿಸದೆ ಹೋಗುವುದು ಪಾಪ. ಎಷ್ಟು ಜನ ಈ ತರ ಅರಕೆ ಮಾಡಿ ಬಿಟ್ಟಿದ್ದೀರಾ? ಒಂದು ಜಾಗದಲ್ಲಿ ನಾವು ದೇವಸ್ಥಾನ ಬರೋಕ್ಕಿಂತ ಮುಂಚೆ, ದೇವರೇ ನಾನು ವರ್ಷಕ್ಕೋಸ್ಕರ ನಾನು ಕುಟುಂಬವಾಗಿ ಬೆಟ್ಟಕ್ಕೆ ಬರ್ತೀನಿ, ಕುಟುಂಬವಾಗಿ ಕುಯ್ತೀನಿ, ಕುಟುಂಬವಾಗಿ ಬಲಿ ಕೊಡ್ತೀನಿ. ನಮಗ್ ತಿಳಿದೇ ಒಂದು ತಪ್ಪುಗಳಿದೆ, ಅರಕೆ ಮಾಡಿರ್ತಿದ್ದೇವೆ, ಇದನ್ನ ತೆಗೆದಾಕು ಅಲ್ಲಲ್ಯ. ಯಾರು ನಮ್ಮ ಜೀವಿತದಲ್ಲಿ ದೇವರೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವು ಪ್ರಾರ್ಥನೆಗೆ ಬಿಡುಗಡೆ ಆಗ್ತಾ ಇಲ್ಲ, ಈ ದಿನ ನಿನ್ನ ದೇವರ ಚಿತ್ತಾನುಸಾರ ಇಲ್ಲದಿರುವುದೇ ಕಾರಣವಾಗಿದೆ ಅಲ್ಲಲ್ಯ. ಇದು ನಾವು ವೈಯಕ್ತಿಕ ನಮ್ಮನ್ನು ನಾವು ಪರಿಶೋಧನೆ ಮಾಡೋಣ. ದೇವರೇ ಯಾವ ವಿಷಯದಲ್ಲಿ ನಾನು ಅರಕೆ ಮಾಡಿದ್ದೇನೆ, ಯಾವ ವಿಷಯದಲ್ಲಿ ಅರಕೆ ಮಾಡಿ ನಾನು ತಪ್ಪಿದ್ದೇನೆ, ಅದನ್ನು ನಾನು ಸಮರ್ಪಿಸಿ ಕೊಡ್ತಾ ಇದ್ದೇನೆ ಅಲ್ಲಲ್ಲಿ. ಅದಕ್ಕಾಗಿ ಅದನ್ನು ಅಲ್ಲಲ್ಲಿ ತೀರಿಸದೆ ಹೋಗುವುದು ಪಾಪ. ದೇವರ ದೃಷ್ಟಿಯಲ್ಲಿ ಹೀಗಿರುವಾಗ ನಾವು ಅರಕೆ ಮಾಡಿ ನಮ್ಮ ಇಷ್ಟ ಪ್ರಕಾರ ಜೀವನ ಮಾಡುವುದಾದ್ರೆ, ಅಲ್ಲಿ ಹೇಳ್ತಾ ಇದ್ದಾರೆ ದೇವರು, ಆತನು ಅದನ್ನು ತಪ್ಪದೆ ಅದನ್ನು ವಿಚಾರಿಸುವನು ಅಲ್ಲಲ್ಯ. ನೀನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಒಪ್ಪಿಸಬೇಕಾಗ್ತದೆ. ಹೀಗಿರ್ಬೇಕಾದ್ರೆ ನಾವು ಅದು ಅರಕೆ ಮಾಡಿ ಹಂಗೆ ಬಿಟ್ಟಿರೋದು ಹೆಂಗೆ ಪ್ರಿಯ ದೇವ್ರ ಮಗುವೆ? ಕೆಲವ್ರು ಹೇಳ್ತಾರೆ, ದೇವ್ರೇ ನಮ್ಮ ಕುಟುಂಬದ ಈ ತರ ಆದ್ರೆ ನಾನು ಸಭೆನ ಕಟ್ಟಿಸ್ಬಿಡ್ತೀನಿ, ಸಭೆನ ಬಿಲ್ಡಿಂಗ್ ಮಾಡಿಸ್ಬಿಡ್ತೀನಿ. ಮಾಡಿ ಎಲ್ಲಿ ಬದಲಾವಣೆ ಅಲ್ಲಲ್ಯ. ದೇವರು ತಪ್ಪದೆ ವಿಚಾರಿಸುವವರಾಗಿದ್ದಾರೆ, ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ ಪ್ರಿಯ ದೇವರ ಮಗುವೆ. ಈ ದಿನ ನಾವು ಅರ್ಕೆ ಮಾಡುವುದರ ಅದನ್ನು ತೀರಿಸು, ಇಲ್ಲ ಅಂದ್ರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಒಳ್ಳೇದು ಅಲ್ಲಲ್ಯ. ಆದ್ರಿಂದ ಈ ದಿನ ದೇವರ ದೃಷ್ಟಿ, ದೇವರೇ ನನ್ನ ಕುಟುಂಬದ ಒಂದು ಬದಲಾವಣೆ ಅಂದ್ರೆ ನಾನು ಸಭೆಗೆ ಈ ತರ ಮಾಡ್ತೀನಿ, ಕುಟುಂಬಕ್ಕೆ ಈ ತರ ಮಾಡ್ತೀನಿ, ಅನೇಕ ಜನ ದಾನ ಮಾಡ್ತೀನಿ, ಊಟ ಹಾಕ್ತೀನಿ, ಏನ್ ಕೊಚ್ಕೊಳ್ಳೋಕೆ ಜನಗಳು ಕೊಚ್ತಾ ಇರ್ತಾರೆ. ಆದರೆ ಅದು ಅರಕೆ ಮಾಡೋದು, ಅದನ್ನು ತೀರಿಸ್ತಿರೋದು ಮೊದಲು ಪಾಪವಾಗಿದೆ
ಅಲ್ಲೆಲ್ಲಿಯ ನಾನು ಹೇಳ್ತಿರುವುದಲ್ಲ, ಧರ್ಮೋಪದೇಶ ಕಂಡ 23-21 ವಾಕ್ಯದಲ್ಲಿ ಹೇಳುವ ಪ್ರಕಾರ ಅದು ಒಂದು ಪಾಪವಾಗಿದೆ. ಅದಕ್ಕಾಗಿ ದೇವರ ಚಿತ್ತಾನುಸಾರವಾಗಿ ಇರುವಂತ ನನ್ನ ಪ್ರಾರ್ಥನೆ ದೇವರು ಕೇಳ್ತಿದ್ದೀರಾ? ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ನನ್ನ ಪ್ರಾರ್ಥನೆ ದೇವ್ರು ಕೇಳಬೇಕು ಅಂದ್ರೆ ನನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರಬೇಕು. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಇನ್ನೊಂದು ನೋಡೋದಾದ್ರೆ 5ನೇ ಪಾಯಿಂಟು, ಪಾಪ ಮಾಡುವ ಮಕ್ಕಳನ್ನ ಗದರಿಸುವುದು. ಅನೇಕ ಜನ ಮಕ್ಕಳನ್ನ ಗದರಿಸೋದೇ ಇಲ್ಲ, ಬಿಡು ಹೆಂಗನ ಇರಲಿ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಅದು ಒಂದು ವಾಕ್ಯ ನೋಡೋಣ. 1 ಸಮುವೇಲ 3ನೇ ಅಧ್ಯಾಯ 13ನೇ ವಾಕ್ಯ. 1 ಸಮುವೇಲ 3ನೇ ಅಧ್ಯಾಯ 13ನೇ ವಾಕ್ಯ. ಯಜ್ಞಾರ್ಪಿಸುವುದಕ್ಕೆ ಬಂದ ಜನರಲ್ಲಿ ಓಕೆ ಈ ಯಾಜಕರು ಓಕೆ ನಡೆಸಿದ್ದೇನೆಂದರೆ ಯಜ್ಞ ಮಾಂಸವು ಬೇಯುತ್ತಿರುವಾಗ ತನ್ನ ಮಕ್ಕಳು ತನ್ನ ಮಕ್ಕಳು ದೇವ ದೂಷಕರೆಂದು ತನ್ನ ಮಕ್ಕಳು ದೇವ ದೂಷಕರೆಂದು ಅವನಿಗೆ ತಿಳಿದು ಬಂದರು ಅವನು ಅವರನ್ನು ಗದರಿಸಲಿಲ್ಲ. ಇಲ್ಲಿ ಏಲಿ ಯಾಜಕ, ಏಲಿ ಒಬ್ಬ ಪುರೋಹಿತ, ತನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ. ಆದ್ರೆ ಮಕ್ಕಳು ತಪ್ಪು ಮಾಡುವಾಗ ಗದರಿಸಲಿಲ್ಲ. ಗೊತ್ತಿದ್ರು ಗದರಿಸಲಿಲ್ಲ, ಅದು ದೊಡ್ಡ ತಪ್ಪು. ಪ್ರಿಯ ದೇವ್ರ ಮಗುವೆ, ಈ ದಿನದಂತೆ ನಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡುವುದಾದ್ರೆ ನಾವು ಗದರಿಸಬೇಕು. ಆ ಅಧಿಕಾರ ನಮಗೆ ಕೊಟ್ಟಿದೆ. ಆದ್ರೆ ಆ ವಯಸ್ಸು ಮೇಲೆ ನೀನು ಗದರಿಸೋದೇ ಆದ್ರೆ ಮುಂದಿನ ದಿನ ಅವ್ರು ನೀನು ಗದರಿಸ್ದಂಗ್ ಮಾಡ್ತಾರೆ. ಅಲ್ಲೆಲ್ಲಿಯ ಅಲ್ಲಿ ನೋಡುವುದಾದ್ರೆ ಅವನ ಮಕ್ಕಳು ತಪ್ಪು ಮಾಡ್ದ, ಅಲ್ಲಿ ಗದರಿಸೋ ಕಾರಣಕ್ಕೋಸ್ಕರ ಅವನು ಯಜ್ಞ ವೇದಿಯಲ್ಲಿ ಏನ್ ಮಾಡ್ದ, ಉಲ್ಟಾ ಬಿದ್ದು ತಲೆ ಕಟ್ಟಾಗಿ ಸತ್ತ. ಅಲ್ಲೆಲ್ಲಿಯ ಅವನ ಮಕ್ಕಳು ಹೋಗುವಾಗ ಯುದ್ಧ ರಣಾಂಗದಲ್ಲಿ ಸತ್ತೋದ್ರು. ಯಾಕಂದ್ರೆ ದೇವ ವಿರುದ್ಧವಾಗಿ ತಪ್ಪು ಮಾಡ್ತಾ ಅಂತ ಗೊತ್ತಾದ್ರೆ ತನ್ನ ತಂದೆ ತಾಯಿಯರೇ, ಈಗ ನಾವು ಮೊದಲು ಮಕ್ಕಳನ್ನು ಗದರಿಸೋರಾಗಿರಬೇಕು. ಆವಾಗ ನನ್ನ ಪ್ರಾರ್ಥನೆಯಲ್ಲಿ ಒಂದು ಶಿಸ್ತಿದೆ, ನನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರ ನಡೀತಿದೆ. ಈ ಒಂದು ತೀರ್ಮಾನ ನಮ್ಮಲ್ಲಿ ಬರುತ್ತದೆ. ಯಾಕಂದ್ರೆ ನನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರ ಇರಬೇಕು ಅಂದ್ರೆ ಮೊದಲು ಕೆಲವು ಕಟ್ಟುನಿಟ್ಟುಗಳನ್ನು ನಾವು ಅನುಸರಿಸೋರಾಗಬೇಕು. ಆವಾಗ ದೇವರ ಉದ್ದೇಶ ನನ್ನಲ್ಲಿ ನೆರವೇರುತ್ತೆ. ಅದಕ್ಕಾಗಿ ಕೀರ್ತನೆ 91, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉತ್ತರಿಸುವೆನು. ಈಗ ನಾವು ದೇವರಲ್ಲಿ ಆಸಕ್ತರಾಗಿರ್ಬೇಕು. ಅದಕ್ಕಾಗಿ ಪರಾತ್ಪರನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಇಲ್ಲ ಇದ್ದೀರಾ? ಯಾಕಂದ್ರೆ ಈ ದಿನ ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿದೆಯಾ? ದೇವರ ಚಿತ್ತಾನುಸಾರವಾಗಿರುವುದೇ ಆದ್ರೆ ನಮ್ಮ ತಪ್ಪು ಪಾಪಗಳು ಯಾವುದಾದ್ರೂ ವಿಷಯ ತಡೆಯಾಗಿದ್ರೆ ಅದನ್ನ ತೆಗೆದುಹಾಕೋಣ ಈ ದಿನ. ಆವಾಗ ಕುಟುಂಬದಲ್ಲಿ ಒಂದು ಬಿಡುಗಡೆ, ಕುಟುಂಬದಲ್ಲಿ ಒಂದು ಏಳಿಗೆ, ಸಭೆಯಲ್ಲಿ ಒಂದು ಏಳಿಗೆ, ಗ್ರಾಮದಲ್ಲಿ ಒಂದು ಏಳಿಗೆ, ಗ್ರಾಮದಲ್ಲಿ ಒಂದು ಬಿಡುಗಡೆ ನಡೆಯುತ್ತೆ. ಅಲ್ಲೆಲ್ಲಿಯ ಯಾಕಂದ್ರೆ ಈ ಗ್ರಾಮದಲ್ಲಿ ಅನೇಕರು ಕಟ್ಟಲ್ಪಟ್ಟ ಅವಸ್ಥೆ ಇದೆ. ಅನೇಕರು ಒಂದು ಮದ್ಯಪಾನದಲ್ಲಿ ಬೇಡವಾದ ದುಷ್ಟರಲ್ಲಿ ಬಿದ್ದಿದ್ದಾರೆ. ಪ್ರಿಯ ದೇವರ ಮಗುವೆ, ಅವರ ಆತ್ಮದ ಲೆಕ್ಕ ಕೇಳುವಾಗ ನಾವು ಹಿಂಗೆ ಕೂತಿದ್ರೆ ಹೆಂಗೆ? ಇದನ್ನ ಅನೇಕರು ಮನಸ್ಸಂತರ ಹೊಂದಬೇಕು. ಅನೇಕರು ನರಕದ ಬದಲು ಹೋಗ್ತಾ ಇದ್ದಾರೆ. ಸಭೆನ ಪ್ರಿಯ ದೇವರು ಲೆಕ್ಕ ಕೇಳುವಾಗ ಪ್ರಿಯ ದೇವರ ಮಗುವೆ ಒಬ್ಬೊಬ್ಬರು ಲೆಕ್ಕ ಕೊಡುವರಾಗುತ್ತದೆ. ಆದ್ರಿಂದ ಈ ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿ ಇದೆಯಾ? ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಇದನ್ನ ಪ್ರಿಯ ದೇವರ ಮಗು ನಾವು ಪ್ರಾರ್ಥಿಸುವರಾಗಿರಬೇಕು. ಅನೇಕ ಜನ ನಶಿಸುವಾಗ ನಾನು ಏನೋ ಅನ್ಕೊಂಬಂದೆ. ಅದರಿಂದ ಇದನ್ನ ದೇವರು ಆಲೋಚನೆ ಕೊಟ್ಟಿರುವಾಗ ಪ್ರತಿಯೊಬ್ಬರು ಇದು ನನಗಾಗಿ ಬಂದಿದೆ, ನಾವು ಇದನ್ನ ಅಂಗೀಕರಿಸಿ ನಾವು ದೇವ್ರ ಚಿತ್ತ ಪ್ರಕಾರ ಜೀವಿಸುವುದಾದ್ರೆ ದೇವರ ಉದ್ದೇಶ ಅವ್ರಿಗೆ ನೆರವೇರುತ್ತದೆ. ಅದು ನನ್ಗೆ ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ, ಅವ್ರಿಗೆ ಅಂದ್ರೆ ನಾವು ಹಂಗೆ ಇವ್ರಿಗೆ ನಾವು ಅಲ್ಲೇ ಇರಬೇಕಾಗುತ್ತೆ. ದೇವ್ರು ಹೇಳೋದು ಮಾತನ್ನ ಅದನ್ನ ಅಂಗೀಕರಿಸಿ ಆ ಮಾತು ಪ್ರಕಾರ ನಾವು ಜೀವಿಸುವುದೇ ಆದ್ರೆ ದೇವರ ಉದ್ದೇಶ ನೆರವೇರುತ್ತದೆ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಅದಕ್ಕಾಗಿ ಇದು ದೇವರ ಚಿತ್ತಾನುಸಾರವಾಗಿ ನೀನು ಪ್ರಾರ್ಥಿಸುವುದು ಆದ್ರೆ ಆತ ನಿನ್ನ ವಿಜ್ಞಾಪನೆಯನ್ನು ಕೇಳುವವನಾಗಿದ್ದಾನೆ. ಅಲ್ಲೆಲ್ಲಿಯ ಇನ್ನೂ ಒಂದು ವಾಕ್ಯ ನೋಡೋಣ. ಇನ್ನೊಂದು ಮಾತು, ನಾವು ನುಡಿದ ಮಾತು ಹೆಚ್ಚಾಗಿರಬಾರ್ದು, ನಮ್ಮ ಮಾತುಗಳು ಹೆಚ್ಚಾಗಿರಬಾರ್ದು. ನಾವು ದೇವರ ಸನ್ನಿಧಿಯಲ್ಲಿರುವಾಗ ನಮ್ಮ ಮಾತುಗಳು ಹೆಂಗಿರ್ಬೇಕು? ಹೌದಂದ್ರೆ ಹೌದು, ಇಲ್ಲ ಅಂದ್ರಿಲ್ಲ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 9ನೇ ವಾಕ್ಯ ಓದಿ. ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು. 10ನೇ ಅಧ್ಯಾಯ 9ನೇ ವಾಕ್ಯ ಸಿಸ್ಟರ್. 19ನೇ ವಾಕ್ಯ ಸಿಸ್ಟರ್. ಮಾತಾಳಿಗೆ ಪಾಪ ತಪ್ಪದು. ಅಲ್ಲೆಲ್ಲಿಯ ಇದನ್ನ ವಟ ಮಾತಾಡ್ತಿದ್ರೆ ಅವ್ರ ದೇವರ ದೃಷ್ಟಿಯಲ್ಲಿ ಪಾಪ ತಪ್ಪದು. ಅಲ್ಲೆಲ್ಲಿಯ
ಮಾತು ಮನೆ ಕರ್ಸು ತೂತು ಅಂತ ಒಂದು ಗಾದೆ ಇದೆ, ಅದು ಆ ಒಂದು ಆ ಥರ ನಮ್ಮ ಮಾತು ಒಂದು ಕುಟುಂಬನ ಕೆಡ್ಸೋ ಥರ ಆಗಿರ್ಬೋದು, ಒಂದು ಕುಟುಂಬನ ಕಟ್ಟೋ ಥರ ಆಗಿರ್ಬೇಕು. ಅಲ್ಲೆಲ್ಲ ಮಾತಾಡಿಯ ಮಾತು ಮಾತಾಡಿಗೆ ಪಾಪ. ಮಾತಾಡ್ಲಿಕ್ಕೆ ಪಾಪ ತಪ್ಪದು. ದೇವ್ರ ವಾಕ್ಯ ಬರಬೇಡ. ಅದಕ್ಕೆ ನಮ್ಮ ಮಾತು ಹೆಂಗಿರ್ಬೇಕು, ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇದು ನಮ್ಮ ಮಾತು ಮುಖಾಂತರ ನನ್ನ ಒಂದು ಪ್ರಾರ್ಥನೆಗೆ ತಡೆಸಗಿರುವುದೇ ಆದರೆ ನಾವು ಸಮರ್ಪಿಸಿ ಕೊಡೋಣ. ದೇವರೇ, ತಿಳಿಯಾದ ನಾನು ಮಾತಾಡಿದ್ದೇನೆ, ಇದು ನಾನು ಸಮರ್ಪಿಸಿ ಕೊಡ್ತಾ ಇದ್ದೇನೆ, ಅದಕ್ಕಾಗಿ ಇದರ ದೇವರ ಚಿತ್ತಾನುಸಾರ ಒಳಗಾಗುವ ಪ್ರಾರ್ಥನೆ ನನ್ನದಾಗಿರಬೇಕು ಅಂತ ಒಂದು ನಂಬಿಕೆಗೆ ಇದು ನಾವು ಬರೋಣ. ಆವಾಗ ನಮ್ಮ ಮಾತು ದೇವರ ಚಿತ್ತಾನುಸಾರವಾಗಿರುತ್ತೆ. ಇನ್ನೂ ಒಂದು ಮಾತು ನೋಡುವುದಾದ್ರೆ ಕೆಟ್ಟ ಸಂಕಲ್ಪ, ಜ್ಞಾನೋಕ್ತಿ 24:9 ವಾಕ್ಯ. ಮೂರ್ಖನ ಸಂಕಲ್ಪವು ಪಾಪವೇ. ಅಲೆಲಿಯ ಮೂರ್ಖನ ಸಂಕಲ್ಪವು ಪಾಪವೇ. ಇದನ್ನ ನಾವು ಮೂರ್ಖ ಸಂಗಡ ಸೇರಿ ನಾವು ಮೂರ್ಖರಾಗ್ತೀವಿ. ಅಲೆಲಿಯ ಈ ಲೋಕದಲ್ಲಿ ನಾವು ಅನ್ಕೋಬಹುದು, ಏನಪ್ಪ ಅವ್ರು ಅಷ್ಟೊಂದು ಜನ ಕೆಟ್ಟದಿರ್ತಾರೆ, ನಾನು ಹೋಗುವಾಗ ನನ್ನ ಮುಖಾಂತರ ಅವರು ಬದಲಾಗ್ತಾರಂದ್ರೆ, ನೀನು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಹೋದ್ರೆ ನೀನು ಅವ್ರ ಜೊತೆ ನಾವು ಹಂಗೆ ಆಗ್ಬಿಡ್ತೀವಿ. ಅಲ್ಲೆಲ್ಲಿಯ ಕೆಲವ್ರು ಹೋಗ್ತಾರೆ, ನಾನು ಪಾಪಿಗಳ ಮಧ್ಯೆ ಹೋಗ್ಬಿಟ್ಟು ನಾನು ಸಹ ದೇವ್ರ ಮಕ್ಕಳು ಅನೇಕ ಸಲ ನಾನು ಕೇಳಿದ್ದೀನಿ, ಹೋಗಿ ಹಂಗೆ ಹೇಳುವಾಗ ಏನಾಗ್ತದೆ, ನಮ್ಮ ಮುಖಾಂತರ ಬದಲಾಗ್ತಾರೆ ಅಂತ ಹೋಗುವಾಗ ಅವರು ಸರಿ ಅವರಂತ ಆತ್ಮ ನಮ್ಮಲ್ಲಿ ಬರ್ಸ್ತಾ ಇರುತ್ತೆ. ಯಾಕಂದ್ರೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಇಲ್ಲ, ದೇವರ ಚಿತ್ತಾನುಸಾರವಾಗಿ ಜೀವಿಸ್ತಾ ಇಲ್ಲ. ಏನೋ ಲೋಕದ ಮೇಲೆ ಜಂಬ ಕುತ್ತಿಸ್ಕೊಂಡ್ರೆ ನಾನು ಅಭಿಷೇಕ್ತನು, ನಾನು ಸಭೆಗೆ ಹೋಗ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಮೇಲೆ ಮೇಲೆ ನೋಡ್ಕೊಂಡು ಹೋದ್ರೆ ಅಲ್ಲಿ ನಾವು ಹಂಗೆ ಬೀಳಬೇಕಾದ ಪರಿಸ್ಥಿತಿ ಬರ್ತದೆ. ಅಲ್ಲಲಿಯ ಅದಕ್ಕಾಗಿ ಮೂರ್ಖನ ಸಂಕಲ್ಪವು ಪಾಪವೇ. ಇದನ್ನ ಪ್ರಿಯ ದೇವರ ಮಗುವೆ, ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರುವುದೇ ಆದ್ರೆ ಮೂರ್ಖರು ಬದಲಾಗ್ತಾರೆ. ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗುವುದಾದ್ರೆ ಮೂರ್ಖನ ಮಾರ್ಗದಲ್ಲಿ ಹೋಗುವವರು ನಿನ್ನ ನೋಡಿ ರಕ್ಷಣೆ ಮಾರ್ಗಕ್ಕೆ ಮನೆ ತಿಳ್ತಾರೆ. ಯಾಕಂದ್ರೆ ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರಬೇಕು. ಅಲ್ಲಲಿಯ ಇಲ್ಲ ಇದ್ದೀರಾ? ಅಲ್ಲಲಿಯ ಇನ್ನೊಂದು ಮುಂದೆ ಇತರ ಪಾಪಗಳನ್ನು ನಾವು ಕ್ಷಮಿಸುವವರಾಗಿರ್ಬೇಕು. ಮತ್ತಾಯನ ಸುವಾರ್ತೆ 18:21-22 ವಾಕ್ಯ ಓದಿ. ಯೇಸು ಅವನಿಗೆ 7 ಸಾರಿ ಎಂದಲ್ಲ, ಅದಲ್ಲ ಮೇಲಿಂದ ಓದಿಸಿ ಸ್ವಲ್ಪ 21ನೇ ವಾಕ್ಯದಿಂದ. ಆಗ ಪೇತ್ರನು ಆತನ ಬಳಿಗೆ ಬಂದು ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು. ಇಲ್ಲಿ ಯೇಸು ಕೇಳುವಂತ ಮಾತು, ನಾವು ಇತರ ತಪ್ಪುಗಳನ್ನು ಕ್ಷಮಿಸುವಂತ ಸ್ವಭಾವ ನಮ್ಮಲ್ಲಿರಬೇಕು. ಅಲ್ಲಲ್ಲಿಯ ಎಷ್ಟು ಜನಕ್ಕೆ ಆ ಥರ ಇದೆ ಸ್ವಭಾವ. ಮನಪೂರ್ವಕವಾಗಿ ನಾವು ಹೇಳ್ಬೇಕು ದೇವ್ರ ಮುಂದೆ. ನಾವು ನಮ್ಮ ಮುಂದೆ ಸಭೆಯಲ್ಲಿ ಪಾಸ್ಟರ್ ನೋಡ್ತಾರೆ, ಪಾಸ್ಟಮ್ಮ ನೋಡ್ತಾರೆ, ಬ್ರದರ್ ಸಿಸ್ಟರ್ ನೋಡ್ತಾರೆ ಅಂತ ಕೂತಿರೋದಲ್ಲ. ನಾವು ಮೊದಲು ಇತರರ ತಪ್ಪುಗಳನ್ನು ಕ್ಷಮಿಸುವವರಾಗಿರಬೇಕು. ಅಲ್ಲೆಲ್ಲಿಯ ಮೇಲೆ ಸಿಸ್ಟರ್ ಬ್ರದರ್ ಹಲ್ಲೆಲೂಯಾ ಸ್ತೋತ್ರ ಆ ಕಡೆ ಹೋಗ್ಬೇಕಾರೆ ಅವ್ನು ಹಂಗೆ ಇವ್ನು ಹಿಂಗೆ. ಅಲ್ಲೆಲ್ಲಿಯ ಮುಂದೆ ಒಂದು ಹಿಂದೆ ಒಂದು ಇದ್ರೆ ಅಲ್ಲೆಲ್ಲಿಯ ದೇವರ ಚಿತ್ತಾನುಸಾರ ಪ್ರಾರ್ಥನೆ 100% ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಇರೋದಿಲ್ಲ. ಇದನ್ನ ನನ್ನ ಜೀವಿತ ದೇವರ ಚಿತ್ತಾನುಸಾರವಾಗಿ ಇರಬೇಕು ಅಂದ್ರೆ ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರ ಇರಬೇಕು. ನಾವು ಇತರನ್ನು ಕ್ಷಮಿಸುವವರಾಗಿರ್ಬೇಕು. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಎಷ್ಟು ಜನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ? ಎಷ್ಟು ಜನ ಪಕ್ಕ ಮನೆ ಹೋಗಿ ಸಾಕ್ ಕೊಟ್ಟಿದ್ದೀವಿ? ಎಷ್ಟು ಜನ ನಾವು ಹೋಗಿ ಪಕ್ಕ ಮನೆ ಸಾಕ್ಷಿ ಹೇಳಿದ್ದೀವಿ? ಅಲ್ಲೆಲ್ಲಿಯ ಎಷ್ಟು ಜನಕ್ಕೆ ಇದನ್ನ ಬಂದು ಎಷ್ಟು ವರ್ಷ ಆಯ್ತು ಇರುವಂತ ಗ್ರಾಮದಲ್ಲಿ ಒಂದು 3 ಜನಕ್ಕರ ನಾವು ಸ್ವಾರ್ಥ ಹೇಳಿದೀವ? ಅಲ್ಲೆಲ್ಲಿಯ ಈ ದಿನ ನಮ್ಮನ್ನ ದೇವರು ಕರೆದಿರುವಾಗ, ನಮ್ಮನ್ನ ಒಂದು ಗ್ರಾಮಕ್ಕೆ ಕರ್ಕೊಂಡು ಹೋಗುವಾಗ, ಒಂದು ಊರಿಗೆ ಕರ್ಕೊಂಡು ಹೋಗುವಾಗ, ಅಥವಾ ಒಂದು ಕುಟುಂಬಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಾಗ ನಿನ್ನ ಮುಖಾಂತರ ಏನೋ ಕಾರ್ಯ ಇರುತ್ತೆ, ನಿನ್ನ ಮುಖಾಂತರ ದೇವರ ಉದ್ದೇಶ ಇರುತ್ತೆ, ನಿನ್ನ ಮುಖಾಂತರ ದೇವರ ಪದ್ಧತಿಗಳಿರುತ್ತೆ, ನಿನ್ನ ಮುಖಾಂತರ ದೇವರ ದರ್ಶನ ಇರುತ್ತೆ. ಆ ದರ್ಶನಕ್ಕೆ ನಾವು ಇದನ್ನ ಒಳಗಾಗಬೇಕು. ಆಗ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುತ್ತದೆ ಆಗುತ್ತದೆ. ಅಲ್ಲೆಲ್ಲಿಯ ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆ. ಅಲ್ಲೆಲ್ಲಿಯ ಈ ದಿನ ಯಾರಲ್ಲಿಲ್ಲ, ಒಬ್ಬೊಬ್ಬರು ಮನ ತಿರುಗಬೇಕಾಗುತ್ತೆ. ಆವಾಗ ದೇವರ ಚಿತ್ತಾನುಸಾರ ನೀನು ಪ್ರಾರ್ಥನೆ ಮಾಡುವುದೇ ಆದ್ರೆ ನೀನು ನೆನಸಾದ ರೀತಿಯಲ್ಲಿ ದೇವರ ಕಾರ್ಯ ಮಾಡುವಂತನಾಗಿದ್ದೇನೆ. ನೀನು ಅದ್ಭುತ ಹುಡ್ಕೊಂಡು ಹೋಗುವುದಲ್ಲ. ಅಲ್ಲೆಲ್ಲಿಯ ನೀನು ಅದ್ಭುತ ಹುಡ್ಕೊಂಡು ಅವ್ರಂಗಾದ್ರೆ ನೀನು ಕೆಲಸ ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ಏನು ಸಿಕ್ಕಿಲ್ಲ. ಸಂಬಳ ಹಾಕುವ ಚೀಲ ತೂತಾಗಿದೆ.
ಇದರಿಂದಲೇ ಅನೇಕ ಜನ ಪ್ರಯಾಸ ಪಡ್ತಾ ಇದ್ದೀವಿ. ನನ್ನೂ ಸೇರಿ ಕೆಲಸ ಮಾಡ್ತಾ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದೀವಿ, ಆದ್ರೆ ಒಂದು ಏಳಿಗೆ ಇಲ್ಲ, ಒಂದು ಬಿಡುಗಡೆ ಇಲ್ಲ, ಅಭಿವೃದ್ಧಿ ಇಲ್ಲ. ಯಾಕಾಗಿ? ಎಲ್ಲೋ ಏನೋ ತೂತಾಗಿದೆ, ಸಂಬಳ ಹಾಕುವಂತ ಚೀಲ ತೂತಾಗಿದೆ. ಅದನ್ನ ಕಂಡಿಡ್ದೆ ತ್ಯಾಪೆ ಹಾಕ್ಬೇಕು, ಅದನ್ನ ಕಂಡಿಡ್ದೆ ಮುಚ್ಚಬೇಕು ಇದನ್ನ. ಅಲ್ಲೆಲಿಯ ದೇವರ ಚಿತ್ತಾನುಸಾರವಾಗಿ ನೀನು ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನಂತೆ ನಿನ್ನ ನೆರೆಯವ್ರನ್ನ ಪ್ರೀತಿಸು. ಅಲ್ಲೆಲಿಯ ಅಲ್ಲೆಲಿಯ ನಿನ್ನ ನೆರೆಯವ್ರು ನಿನ್ನ ಕ್ಷಮಿಸುವರಾಗಬೇಕು. ಅವ್ರು ತಪ್ಪು ಮಾಡ್ತಾರೆ, ಅವ್ರು ಪಾಪಿ, ಆದ್ರೆ ನೀನು ಯಾರಾಗಿದ್ದೀಯಾ? ನೀನು ನಾನು ದೇವರ ಮಗಳಾಗಿದ್ದೀಯಾ? ನೀನು ದೇವರ ಮಕ್ಕಳಾಗಿರುವ ನಿನ್ನಂತೆ ನಿನ್ನ ನೆರೆಯವ್ರನ್ನ ಪ್ರೀತಿಸು. ಅಲ್ಲಿ ಪ್ರಾರ್ಥನೆ ಕೇಳ್ತಾನೆ, ನಾನು ಸಹೋದರ ತಪ್ಪು ಮಾಡಿ ಏನ್ ಮಾಡ್ಲಿ? 7 ಸಲ ಕ್ಷಮಿಸು. ನಾವು ಕ್ಷಮಿಸ್ತೀವ? ಯಾರಾದ್ರೂ ಒಂದು ಸಲ ಏನಾರ ಒಂದು ಮಾತಾಡ್ಬಿಟ್ರೆ ಓ ಹಂಗನ್ಬಿಟ್ಟ ನಾನು ಯಾಕೆ ಮಾತಾಡ್ಸ್ಲಿ? ಅವ್ನು ಫೋನ್ ಮಾಡ್ರೆ ನಾನು ಫೋನ್ ಮಾಡ್ದು, ಅವ್ರು ಮಾತಾಡ್ರೆ ನಾನು ಮಾತಾಡ್ದು, ಅವ್ರ ಎದುರುಗಡೆ ಬಂದು ಪ್ರೈಸ್ ಲಾಗ್ ಕೊಟ್ರೆ ನಾನು ಪ್ರೈಸ್ ಲಾಗ್. ನೋ, ಇದು ದೇವರ ಪ್ರೀತಿ. ಎಲ್ಲಿ ಪ್ರಿಯ ದೇವರ ಮಗುವೆ? ಅಲ್ಲೆಲಿಯ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಇರುವುದೇ ಆದ್ರೆ ನಮ್ಮ ಸ್ವಭಾವಗಳಲ್ಲೊಂದು ಬದಲಾವಣೆ ಇರುತ್ತೆ, ನಾವು ಬದುಕುವಂತ ರೀತಿಯಲ್ಲಿ ಒಂದು ಬದಲಾವಣೆ ಇರುತ್ತೆ, ನಾವು ನಡೆಯುವಂತ ಮಾರ್ಗದಲ್ಲಿ ಒಂದು ಬದಲಾವಣೆ ಇರುತ್ತೆ. ಅದು ಕ್ರಿಸ್ತನ ಉದ್ದೇಶವಾಗಿರುತ್ತೆ, ಕ್ರಿಸ್ತನ ಮಾರ್ಗವಾಗಿರುತ್ತೆ. ದೇವರ ಪ್ರಸಾದ ನಮ್ಮ ಮುಂದೆ ಚಲಿಸುವಂತಾಗುತ್ತದೆ. ಹಗಲಿನಲ್ಲಿ ಮೇಘಸ್ತಂಭ, ಇಡನಲ್ಲಿ ಅಗ್ನಿಸ್ತಂಭ ಯಾವ ರೀತಿ ಇಸ್ರಾಯೇಲ್ ಜನರನ್ನು ನಡೆಸರು, ಅದೇ ಪ್ರಕಾರ ನಿನ್ನ ಮಾರ್ಗದಲ್ಲಿ ನನ್ನ ತಂದೆ ದೇವರು ನಡೆಯುವಂತನಾಗಿದ್ದಾರೆ. ಯಾವಾಗ ನೀನು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವ ಮಗು ಆದ್ರೆ ಮಾತ್ರ. ಅಲ್ಲೆಲಿಯ ಅಲ್ಲೆಲಿಯ ಇದನ್ನ ಎಷ್ಟೋ ನಾವು ನಮ್ಮ ಸಭೆಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಬಿಡುಗಡೆ ಆಗ್ತಿಲ್ಲ ಅಂದ್ರೆ ಇದನ್ನ ನಮ್ಮ ಎಲ್ಲ ಒಂದು ತಪ್ಪಿದೆ. ಆರ್ಕೆ ಮಾಡಿ ಅದನ್ನ ತೀರಿಸ್ತಾ ಇರೋದು ತಪ್ಪು, ಮಕ್ಕಳನ್ನ ಗದರಿಸ್ತಾ ಇರೋದು ತಪ್ಪು, ಇತರನ್ನ ಕ್ಷಮಿಸ್ತಾ ಇರೋದು ತಪ್ಪು, ಇತರಿಗೋಸ್ಕರ ಪ್ರಾರ್ಥನೆ ಇರೋದು ತಪ್ಪು. ದೇವರೇ, ಒಂದೊಂದು ಮಾತು ನೋಡುವುದಾದ್ರೆ ನಿನ್ನ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಈ ರೀತಿ ಇರುವಾಗ ನಮ್ಮ ಉದ್ದೇಶ, ನನ್ನ ಮೇಲೆ ದೇವರ ಉದ್ದೇಶ ಇದೆ, ನಾನು ಹೆಂಗೆ ಜೀವನ ಮಾಡಬೇಕು, ಇವೆಲ್ಲವುಗಳಿಂದ ನೀವು ಬದಲಾಗಬೇಕು, ಇವೆಲ್ಲವುಗಳಿಂದ ನೀವು ಮಾರ್ಪಟ್ಟು ಉಂಟಾಗಬೇಕು. ಈ ಪಾಪಗಳೆಂಬ ಈ ಒಂದು ಕಾರ್ಯಗಳಿಂದ ಬದಲಾಗುವುದೇ ಆದ್ರೆ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುತ್ತೆ. ಅಲ್ಲೆಲಿಯ ಮೋಶೆ 40 ದಿನ ಉಪವಾಸ ಮಾಡಿ ಬರುವಾಗ ಜನಗಳು ಅವ್ರ ಮುಖ ನೋಡ್ತಾ ಇದ್ದಾಗೆ ಅವ್ರು ನನಗೆ ನೋಡಕ್ ಆಗ್ತಿಲ್ಲ, ಒಂದು ಫೋಕಸ್ ಬೆಳಕು, ನಾನು ಆ ಬೆಳಕು ನೋಡಕ್ ಆಗ್ತಿಲ್ಲ, ಜನಗಳು ತಲೆ ಬಗ್ಸರು. ಆ ರೀತಿ ದೇವರನ್ನ ಉಪಯೋಗಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲೆಲಿಯ ದೇವರ ಪ್ರಸಾದ ನಮ್ಮ ಮೇಲೆ ಇಳಿದು ಬರುವಾಗ ನಿನ್ನ ಕುಟುಂಬಕ್ಕೆ ಶತ್ರು ಬರ್ಬೇಕು ಅಂತ ಪ್ಲಾನ್ ಮಾಡಿ ಶತ್ರು ಎದುರು ಓಡುವುದುಂಟು. ಅಲ್ಲೆಲಿಯ ನೀನು ಸಾಧಾರಣ ವ್ಯಕ್ತಿ ಅಲ್ಲ ಪ್ರಿಯ ದೇವರ ಮಗುವೆ, ನನ್ನ ಮೇಲೆ ದೇವರ ಉದ್ದೇಶವಿದೆ. ಮೋಶೆ ಇಳಿದು ಬರುವಾಗ ಅವನ ಮುಖದಲ್ಲೊಂದು ತೇಜಸ್ಸು, ಅವನ ಮುಖದಲ್ಲೊಂದು ಪ್ರಸನ್ನತೆ. ಇದನ್ನ ಆದರೆ ಸಭೆಯಲ್ಲಿ ಪ್ರಾರ್ಥನೆ ಮುಗಿಸಿ ಹೋಗುವಾಗ ನಿನ್ನ ಕುಟುಂಬದಲ್ಲಿ ಒಂದು ತೇಜಸ್ಸು ಇಳಿದು ಬರುವುದು, ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಇಳಿದು ಬರುವುದು. ಎಷ್ಟು ಜನ ನಂಬ್ತೀರಾ? ದೇವರ ಚಿತ್ತಾನುಸಾರ ಪ್ರಾರ್ಥನೆ ನನ್ನದಾಗಿದೆ, ದೇವರ ಚಿತ್ತಾನುಸಾರ ಪ್ರಾರ್ಥನೆ ನನ್ನ ಕುಟುಂಬದಲ್ಲಿದೆ, ದೇವರ ಚಿತ್ತಾನುಸಾರವಾಗಿ ನಾನು ಜೀವಿಸುವನಾಗಿದ್ದೇನೆ. ಇದನ್ನ ಕೀರ್ತನೆ ಅದೇ 40ನೇ ಅದು 8ನೇ ವಾಕ್ಯನ ಓದಿ. ನನ್ನ ದೇವರೇ ನಿನ್ನ ಚಿತ್ತವನ್ನು, ನನ್ನ ದೇವರ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ಆಮೆನ್. ಅಲ್ಲೆಲಿಯ ಅಲ್ಲೆಲಿಯ ನಾವು ದೇವರ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ಇಷ್ಟು ಜನ ಹೇಳ್ತೀರಾ? ದಾವೀದನ ಎಷ್ಟು ಸ್ಪಷ್ಟವಾಗುತ್ತೆ, ನನ್ನ ದೇವರೇ. ಅಲ್ಲೆಲಿಯ ಅವನು ಅಂತರಾಳದಿಂದ ಕೂಗಿ ಹೇಳ್ತಾ ಇರ್ತಾನೆ, ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ಇದನ್ನ ನಾವು ಯಾರ ಚಿತ್ತ ಅನುಸರಿಸ್ತಾ ಇದ್ದೀವಿ? ನನ್ನ ಹೆಂಡತಿ ಚಿತ್ತ ಅನುಸರಿಸಿದ್ವ, ಅಥವಾ ಗಂಡನ ಚಿತ್ತ ಅನುಸರಿಸಿದ್ವ, ಅಥವಾ ಅತ್ತೆ ಮಾವನ ಚಿತ್ತ ಅನುಸರಿಸಿದ್ವ? ಅನೇಕರು ಏನ್ ಮಾಡ್ತಾರೆ, ನಮ್ಮ ಮಾವನ ಮೆಚ್ಚಿಸೋದಕ್ಕೋಸ್ಕರ ಮಾವನ ಮುಂದೆ ಕಷ್ಟಪಡೋದು, ಹೆಂಡತಿನ ಮೆಚ್ಚಿಸೋದಕ್ಕೋಸ್ಕರ ಹೆಂಡತಿ ಮುಂದೆ ಬಣ್ಣದಾಗ ಮಾತಾಡೋದು. ಅಲ್ಲೆಲಿಯ ಕುಟುಂಬದವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ವಿಚಿತ್ರವಾಗಿ ನಡೆಯೋದು. ಅಲ್ಲೆಲಿಯ ಪ್ರಿಯ ದೇವರ ಮಗುವೆ, ನಿನ್ನ ತಾಯಿಯ ಗರ್ಭದಲ್ಲಿ ಭಕ್ತನ ಹೇಳ್ತಾನೆ, ದೇವರೇ ನಾನು ಪಿಂಡವಾಗಿರ್ಬೇಕಾದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು. ಅಲ್ಲೆಲಿಯ ಈ ಲೋಕದಲ್ಲಿ ಗಂಡ ಹೆಂಡತಿ ನನ್ನ ಅತ್ತೆ ಮಾವ ನಿನ್ನನ್ನು ರಕ್ಷಿಸೋದಕ್ಕೆ ಬಂದಿಲ್ಲ. ಎಲ್ಲರೂ ಕೈ ಬಿಟ್ಟಂತ ಪರಿಸ್ಥಿತಿಯಲ್ಲಿ ನಿನ್ನ ತೂಚಿಯನ್ನು ತೂವಾಗಿ ತಳೆದ ಪರಿಸ್ಥಿತಿಯಲ್ಲಿ ದಿಪ್ಪೆಯಿಂದ ನಿನ್ನ ಪಾಪದಲ್ಲಿದ್ದಂತ ನನ್ನನ್ನ ಎಲ್ಲರೂ ಕೈ ಬಿಟ್ಟಂತ ಪರಿಸ್ಥಿತಿಯಲ್ಲಿ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಹೀಗೋ ನಾನು ಇದ್ದೇನೆ. ನಿನ್ನ ಕರ ಹಿಡಿದು ನಡೆಸ ದೇವರನ್ನು ಮಾಡ್ತಿದ್ಯಾ ಪ್ರಿಯ ದೇವರ ಮಗುವೆ? ಈಗಿನ ಅನೇಕರು ದೇವರ ಪ್ರೀತಿನ ಮರೆತು ಲೋಕದ ಪ್ರೀತಿಯಲ್ಲಿ ಜೀವಿಸುತ್ತಿದ್ದಾರೆ. ಈ ದಿನ ಮನತಿರಗಿರಿ. ಅಲ್ಲೆಲಿಯ ದೇವರ ಪ್ರೀತಿ ಏನು, ದೇವರ ಪ್ರೀತಿ ಎಷ್ಟು
ಆತನ ಪ್ರೀತಿ ಯಾವುದು ಅದನ್ನ ನೀನು ಈ ದಿನ ಹುಡುಕುವವರಾಗಿರ್ಬೇಕು. ಅನೇಕರು ಲೋಕದ ಆಸೆ ಪಾಸಗಳೆಲ್ಲ ಬಿದ್ದು ಅಲ್ಲಿಯ ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ ಏನು ಸಿಗಲಿಲ್ಲ ಅಂತ ಮಾರ್ಗದಲ್ಲಿ ಇದ್ದೀವ. ಈಗ ನಾವು ಆ ವಿಷಯದ ಬದಲಾವಣೆ ದೇವರು ಕೊಡುವಾತನಾಗಿದ್ದಾನೆ. ಅಲ್ಲಿಯ ನನ್ನ ದೇವರು ಅದಕ್ಕಾಗಿ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ಹೇಳ್ರಿ ಬಾಯಲ್ಲಿ ದೇವರ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ಆಮೇಲೆ ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ. ದೇವರ ಚಿತ್ತದಲ್ಲಿ ನಮ್ಮ ಪ್ರಾರ್ಥನೆ ಒಳಗಾಗಲಿ. ದೇವರ ಚಿತ್ತಕ್ಕೆ ಒಳಗಾಗುವ ಪ್ರಾರ್ಥನೆ ಅದು ಮಹತ್ವವುಳ್ಳ ಪ್ರಾರ್ಥನೆ. ದೇವರ ಚಿತ್ತಕ್ಕೆ ಒಳಗಾಗುವಂತ ಪ್ರಾರ್ಥನೆ ಅದು ಬಲವುಳ್ಳ ಪ್ರಾರ್ಥನೆ. ದೇವರ ಚಿತ್ತಕ್ಕೆ ಒಳಗಾಗುವ ಪ್ರಾರ್ಥನೆ ಅದು ಬಲಶಾಲಿಯಾದ ಪ್ರಾರ್ಥನೆ. ದೇವರ ಚಿತ್ತಕ್ಕೆ ಒಳಗಾಗುವಂತ ಪ್ರಾರ್ಥನೆ ಶತ್ರು ಬಂಧನದಿಂದ ಹೊರತರುವಂತ ಪ್ರಾರ್ಥನೆ ಆಗಿದೆ. ನಿನ್ನ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಒಳಗಾಗಿರುವುದು ಆದರೆ ಅದು ಎಷ್ಟೇ ವರ್ಷದಲ್ಲಿ ಕಟ್ಟಲ್ಪಟ್ಟ ಔಷಧಿ ಇರ್ಬೋದು, ಒಂದು ಮಾಧ್ಯಮಂತ್ರ ವ್ಯವಸ್ಥೆಯಲ್ಲಿ ಕಟ್ಟಿರ್ಬೋದು, ನಿನ್ನ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಒಳಗಾಗಿರುವುದೇ ಆದ್ರೆ ಆದ್ದರಿಂದ ಹೊರತರುವಂತ ಪ್ರಾರ್ಥನೆ ಆಗಿದೆ. ಇದರ ದೇವರ ಚಿತ್ತ ಯಾವುದು ಅದನ್ನ ನಾವು ಹುಡುಕೋರಾಗಿರ್ಬೇಕು. ಅಲ್ಲೆಲ್ಲ ಎಫೆಸೀಯ ಬರೆದ ಪತ್ರಿಕೆ 5:17 ವಾಕ್ಯ ಓದೋಣ. Hallelujah. 5:17 ವಾಕ್ಯ. ಬುದ್ಧಿಹೀನರಾಗಿ ನಡೆಯದೆ ಪ್ರಿಯ ದೇವರ ಮಧ್ಯೆ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಅಲ್ಲೆಲ್ಲೂಯಾ. ಇಲ್ಲೇದ್ರಾ ಅನೇಕರು ಇದನ್ನ ಮೊದಲು ಹೇಳಿರುವಂತ ಮಾತು ಬುದ್ಧಿಹೀನರಾಗಿ ನಡೆಯುವವರೇ. ಅಲ್ಲೆಲ್ಲೂಯಾ. ಬುದ್ಧಿಹೀನರಾಗಿ ನಡೆಯಾದೆ ಇದನ್ನ ನಾವು ಬುದ್ಧಿಹೀನರಾಗಿ ನಡೀತಿರುವುದಾದರೆ ಇದನ್ನ ಬದಲಾಗೋಣ. ಅಲ್ಲೆಲ್ಲೂಯಾ. ಈ ವಾಕ್ಯಕ್ಕೆ ನಾವು ಸಮರ್ಪಿಸಿಕೊಡೋಣ. ದೇವ್ರ ಮಗುವೆ ಅವ್ರು ನೋಡ್ತಾರೆ, ಹೆಂಡತಿ ನೋಡ್ತಾರೆ, ಗಂಡ ನೋಡ್ತಾರೆ, ಮಾವ ನೋಡ್ತಾರೆ, ಅವ್ರು ನೋಡ್ತಾರೆ, ಅತ್ತೆ ನೋಡ್ತಾರೆ. ನೋ, ದೇವರ ವಾಕ್ಯ ಹೇಳ್ತಾ ಇದೆ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಂಡವರಾಗಿರಿ. ದೇವರ ಚಿತ್ತ ನಿನ್ನ ಮೇಲೇನಿದೆ, ದೇವರ ಚಿತ್ತ ನಿನ್ನ ಮಕ್ಕಳ ಮೇಲಿದೆ, ದೇವರ ಚಿತ್ತ ನಿನ್ನ ಕೆಲಸಲೇನಿದೆ, ದೇವರ ಚಿತ್ತ ನಿನ್ನ ಉದಾಸೀನತೆಯೇನಿದೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಸಾಧಾರಣ ಪ್ರಾರ್ಥನೆ ಆಗಿರಬಾರ್ದು. ದೇವರ ಚಿತ್ತಕ್ಕಾಗಿ ಒಳಗಾಗಿ ಬರುವಂತ ಪ್ರಾರ್ಥನೆ ಆಗಿರಬೇಕು. ಆವಾಗ ನೀನು ಪ್ರಾರ್ಥಿಸುವಾಗ ಕಟ್ಟಪಟ್ಟ ಬದಲಾಗ್ತಾರೆ, ಮಾತಾಮಂತ್ರವಾದಿಗಳು ಓಡ್ತಾರೆ. ಹಲ್ಲೆಲೂಯಾ. ನೀನು ದೇವರ ಚಿತ್ತಕ್ಕೆ ಒಳಗಾಗಿ ಪ್ರಾರ್ಥಿಸುವುದೇ ಆದರೆ ಶತ್ರು ಏನೇ ಕುತಂತ್ರ ಇರುವುದು ಶತ್ರುನ ಕುತಂತ್ರದಿಂದ ಹೊರ ತರುವಂತ ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಒಂದೇ ಒಂದು ಮಾತು, ಲಾಜರನ ಎದ್ದು ಕಟ್ಟಲ್ಪಟ್ಟ ಅವಸ್ಥೆ, ಸಮಾಧಿಯಲ್ಲಿ ಇದ್ದಂತ ವ್ಯಕ್ತಿ ಆಗೋಯ್ತು ಒಂದು ಕೆಲಸ ಅಂತ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಮಾತು, ಲಾಜರನ ಎದ್ದು ಬಾ ಅಂತ ಒಂದು ಬಲವುಳ್ಳ ಪ್ರಾರ್ಥನೆ ನಿನ್ನದಾಗಿರ್ಬೇಕು. ಇದನ್ನ ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾಗಿ ನೀನು ಪ್ರಾರ್ಥನೆ ಮಾಡುವುದೇ ಆದರೆ ಈ ದಿನ ಜೀವಿತ ಯಾವ ವಿಷಯದ ಸತ್ತಂತ ಕಾರ್ಯಗಳಿದೆ ಆ ಒಂದು ಸತ್ತಂತ ಕಾರ್ಯದಿಂದ ಹೊರತರುವಂತ ಶಕ್ತಿ ಆಗಿದೆ. ಹಲ್ಲೆಲೂಯಾ. ಅನೇಕರು ಇದನ್ನ ಆತ್ಮಿಕವಾಗಿ ಬಿದ್ದೋಗಬೇಕು, ದೇವರ ಆತ್ಮಿಕವಾಗಿ ಎದ್ದೇಳಬೇಕು. ದೇವರ ಚಿತ್ತಾನುಸಾರ ಪ್ರಾರ್ಥನೆ ನಿನ್ನಲ್ಲಿದೆ. ದೇವರ ಚಿತ್ತಾನುಸಾರ ಪ್ರಾರ್ಥನೆ ಕೊಟ್ಟಿದ್ದಾರೆ, ನೀನು ಉಪಯೋಗಿಸ್ಬೇಕು. ಉಪಯೋಗಿಸಲಿಲ್ಲ ದೇವ್ರ ಕಿತ್ತು ಇನ್ನೊಬ್ರು ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ದೇವ್ರಿಗೆ ಅನೇಕರು ಅನ್ಯ ಭಾಷೆ ಕೊಟ್ಟಿದ್ದಾರೆ. ಸುಮ್ಮನೆ ಗಂಟು ಮುಟ್ಟೆ ಕಟ್ಟಿ ಎತ್ತಿಕ್ಕಿದ್ದಲ್ಲ. ಅನ್ಯ ಭಾಷೆಯಲ್ಲಿ ಆರಾಧಿಸುವಾಗ ಪ್ರಕಟಣೆ ಓಪನ್ ಆಗುತ್ತದೆ, ದರ್ಶನಗಳು ಬರುತ್ತದೆ. ಅನ್ಯ ಭಾಷೆ ಆರಾಧಿಸುವಾಗ ಬಂಧನಗಳ ಬಿಡುಗಡೆ ಆಗುತ್ತದೆ. ಅನ್ಯ ಭಾಷೆ ಆರಾಧಿಸುವಾಗ ನಿನಗೆ ತಿಳಿಯದ ಮಾತನ್ನ ಗುಡಾದ ದೇವ್ರು ತಿಳಿಯಪಡಿಸೋರಾಗಿದ್ದಾರೆ. ಹಲ್ಲೆಲೂಯಾ. ಅನೇಕರು ವಾಣಿಗಳನ್ನು ಮಾತಾಡುವಂತ ದರ್ಶನ ದೇವ್ರು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ರಿ. ಹಲ್ಲೆಲೂಯಾ. ದೇವರ ತಲಾಂತರಗಳನ್ನು ಪ್ರತಿಯೊಬ್ಬರ ದೇವರು ಕೊಟ್ಟಿದ್ದಾರೆ, ಅದನ್ನ ನಾವು ಹಿಡಿದು ಉಪಯೋಗಿಸ್ಬೇಕು. ಆವಾಗ ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆ ನಮ್ಮಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಕೊಲೊಸ್ಸೆಯರ ಪತ್ರಿಕೆ 4:12 ವಾಕ್ಯ ಬನ್ನಿ. ಕ್ರಿಸ್ತ ಯೇಸುವಿನ ದಾಸನಾಗಿರುವ. ಹಲ್ಲೆಲೂಯಾ. ಇಲ್ಲೇ ಇದ್ರಾ? ಹಲ್ಲೆಲೂಯಾ. ಇಲ್ಲಿ ಪೌಲನು ಕೊಲೊಸ್ಸೆದವರ ಒಂದು ಸಭೆಗೆ ಬರಿತಾ ಇರುವಂತ ಮಾತಾಗಿದೆ. ಓದಿ ಬ್ರದರ್. ಕ್ರಿಸ್ತ ಯೇಸುವಿನ
ದಾಸನಾಗಿರುವ ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಾಫ್ರನು ನಿಮಗೆ ವಂದನೆ ಹೇಳ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ಎಲ್ಲರೂ ಅಬ್ಸರ್ವ್ ಮಾಡಿ, ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಏನಾಗ್ಬೇಕು? ಮೊದಲು ಇದನ್ನ ನೀವು ಪ್ರವೀಣರಾಗಬೇಕು. ಅಲ್ಲಲ್ಲಿ ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರ ಪ್ರಾರ್ಥನೆ ಆಗಿರುವುದೇ ಆದ್ರೆ ಮೊದಲು ಇದು ನಿನ್ನ ಪ್ರವೀಣನಾಗು. ಅಲ್ಲಲ್ಲಿ ನೀವು ಪ್ರವೀಣರಾಗಿ ಓದಿ ಬ್ರದರ್. ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿಯೂ ದೇವರ ಚಿತ್ತವನ್ನು ಸೆಕೆಂಡ್ ಪ್ರವೀಣರಾಗಿರಬೇಕಾದ್ರೆ ಸೆಕೆಂಡ್ ಎಲ್ಲಾ ವಿಷಯಗಳಲ್ಲಿಯೂ ದೇವರ ಚಿತ್ತವನ್ನು ಕುರಿತು, ದೇವರ ಚಿತ್ತ ಏನಿದೆ ನನ್ನ ಮೇಲೆ, ದೇವರ ಚಿತ್ತ ನನ್ನ ಮಕ್ಕಳ ಮೇಲಿದೆ, ದೇವರ ಚಿತ್ತ ನನ್ನ ಮೇಲೇನಿದೆ, ನನ್ನ ಕುಟುಂಬದ ಮೇಲಿದೆ, ದೇವರ ಚಿತ್ತ ಸಭೆಯಲ್ಲಿ ಏನಿದೆ, ದೇವರ ಚಿತ್ತ ನಾನು ವಾಸ ಮಾಡುವಂತ ಪ್ರಾಂತ್ಯದಲ್ಲಿ ಏನಿದೆ ಅದನ್ನ ಪ್ರಾರ್ಥಿಸಿ ವಿವೇಚಿಸುವವರಾಗಿರಬೇಕು. ಅದಕ್ಕಾಗಿ ನೀವು ಪ್ರವೀಣರು, ದೇವರ ಚಿತ್ತವನ್ನು ಕುರಿತು ಹುಡುಕುವವರಾಗಿರ್ತೀರಾ. ನೆಕ್ಸ್ಟ್ ಓದಿ ಬ್ರದರ್. ಎಲ್ಲಾ ವಿಷಯಗಳಲ್ಲಿಯೂ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕು. 3 ಪಾಯಿಂಟ್ ಇದೆ ಇಲ್ಲಿ. ಇದರ ದೇವರು ಅಲಲಿಯ ದೇವರ ಚಿತ್ತಾನುಸಾರ ಪ್ರಾರ್ಥನೆ ನಿನ್ನಲ್ಲಿರುವುದೇ ಆದ್ರೆ ಮೊದಲು ನೀನು ಪ್ರವೀಣರಾಗಿರ್ಬೇಕು. ಅಲಲಿಯ ಸೆಕೆಂಡ್ ದೇವರ ಚಿತ್ತ ಏನೋದು ನೀನು ಅದು ತಿಳಿದಿರುವಾಗಿರಬೇಕು. ಮಾತ್ರವೇ ನಿಶ್ಚಯ ಉಳ್ಳವನಾಗಿ ತೀರ್ಮಾನ ಅಲ್ಲದೆ ನಿಶ್ಚಯ ಉಳ್ಳವನಾಗಿ ನಿಂತಿರ್ಬೇಕು. ಅದೆಂತ ಕಷ್ಟ ಬರ್ಬೋದು, ಎಂತ ಹೋರಾಟ ಬರ್ಬೋದು. ಯಾಕಂದ್ರೆ ಯಾರ ಕುಟುಂಬದಲ್ಲಿ ಕಷ್ಟಗಳು ಜಾಸ್ತಿ ಬರ್ತಿದ್ಯೋ ಅವರ ಮೇಲೆ ದೇವರ ಉದ್ದೇಶ ಇರ್ತದೆ, ಅವರ ಮೇಲೆ ದೇವರ ಪದ್ಧತಿಗಳಿರ್ತದೆ. ಆ ಪದ್ಧತಿಗಳು ಒಂದು ಮಾತ್ರದಲ್ಲಿ ಶತ್ರು ಕುತಂತ್ರ ಮಾಡ್ತಾ ಇದ್ದಾನೆ. ನಿಶ್ಚಯ ಉಳ್ಳವರಾಗಿ ನೀನು ನಿಂತಿರ್ಬೇಕು. ಬಿರುಗಾಳಿ ಬರ್ಬೋದು, ಗಾಳಿ ಹೊಡಿಬೋದು, ಅಲೆಗಳು ಬರ್ಬೋದು. ಅಲೆಲಿಯ ಎಂತ ಕಷ್ಟ ಶತ್ರು ಬಂದು ಆಡ್ಕೋಬಹುದು. ಕಳೆದ ಹೇಳಿದ್ದೆ, ಗೊಲ್ಯಾತ್ರ ಮುಂದೆ ದಾವಿದನ ಹೋಗುವಾಗ ದಾವಿದನ್ಗೆ ಆಡ್ಕೊತಾನೆ, ಏನಪ್ಪ ನಾಯಿ ಓಡ್ಸಕ್ ಬಂದಿದ್ಯಾ, ನಾಯಿನ ಓಡಿಸಿದೆ ಇಲ್ಲಿ ಅಂತ. ದಾವಿದ ಒಂದೇ ಮಾತಾಡೋದು, ನೀನಾದರೂ ಕತ್ತಿ ಈತ ಯುದ್ಧ ಉಪಕರಣ ನೀವು ಇಟ್ಕೊಂಡಿದ್ಯಾ, ಆದ್ರೆ ನಾನಾದ್ರೂ ನನ್ನ ದೇವರ ಯೆಹೋವನ ಮಾತಿನ ಮೇಲೆ ಬಂದಿದ್ದೇನೆ. ಅಲ್ಲಲಿಯ ನಿನ್ನ ಪ್ರಾರ್ಥನೆ ಅಷ್ಟು ಬಲ ಉಳ್ಳದು ಪ್ರಿಯ ದೇವರ ಮಗುವೇ. ಅಲ್ಲಲಿಯ ದೇವರ ಚಿತ್ತಾನುಸಾರ ನೀನು ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನ ವಿರುದ್ಧ ಗೋಲ್ಯಾತನ ಬರ್ಬೋದು. ಒಂದೇ ಒಂದು ವಾಕ್ಯ ಗೋಲ್ಯಾತನ ಒಡೆದೊಳಿಸುವ ವಾಕ್ಯ. ಅಲ್ಲಲಿಯ ದೇವರ ವಾಕ್ಯ ಬಾಯಿ ಕತ್ತಿ ಆಗಿದೆ, ಅದು ಹಿಡಿಯುವಾಗ ಶತ್ರು ನಡಗಬೇಕು. ಅಲ್ಲಲಿಯ ಅದಕ್ಕಾಗಿ ಇದ್ರೆ ನೀವು ಪ್ರವೀಣನು ಅಲ್ಲ ದೇವರ ವಾಕ್ಯವನ್ನು ದೇವರ ದರ್ಶನ ತಿಳಿದವನಾಗಿರಬೇಕು. ಅಲ್ಲಿಯ ನೀನು ಪ್ರವೀಣನಾಗಬೇಕು. ನೆಕ್ಸ್ಟ್ ದೇವರ ಚಿತ್ತಾನುಸಾರ ತಿಳಿದಿರುವವನಾಗಿರಬೇಕು. 3ನೇದು ನಿಶ್ಚಯ ಉಳ್ಳವನಾಗಿ ನಿಂತಿರುವವನಾಗಿರಬೇಕು. ಒಂದು ತೀರ್ಮಾನದಲ್ಲಿ ನಿಂತಿರುವುದೇ ಆದ್ರೆ ದೇವರ ಚಿತ್ತಾನುಸಾರದ ಪ್ರಾರ್ಥನೆ ನಿನ್ನಲ್ಲಿ ಬರುತ್ತದೆ. ಅಲ್ಲಲಿಯ ಬೇಗ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ ಲಾಸ್ಟ್. ನೀವು ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಿರಿ. ಅಲ್ಲಿ ಎಷ್ಟು ಜನ ತರ್ತ ನಾವು ಈ ತರ ಇದ್ದೀವಿ. ಹೀಗಿರುವುದ ನೀವು ಮೊದಲು ದೇವರ ರಾಜ್ಯಕ್ಕೆ ನೀತಿಗಾಗಿ ತವಕ ಪಡುವುದೇ ಆದ್ರೆ ದೇವರ ಉದ್ದೇಶ ನಿನ್ನನ್ನು ನೆರವೇರುತ್ತೆ. ಆದ್ರೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದಾದ್ರೆ ಅವನನ್ನು ಉದ್ಧರಿಸುವೇನು. ಈ ರೀತಿ ನೀನು ಆಸಕ್ತನಾಗಿರುವುದೇ ಆದರೆ ನೀನು ಶುಭವು ಕೃಪೆ ನಿನ್ನನ್ನು ಹಿಂಬಾಲಿಸುವುದ, ನೀನು ಅದರಿಂದ ಹೋಗುದಲ್ಲ, ಅದು ನಿನ್ನನ್ನು ಹಿಂಬಾಲಿಸುವಾಗೆ ದೇವರು ಮಾರ್ಪಡಿಸ್ತಾರೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ.